ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹಿಯನ್ನು ತಿಳ್ಕೊಳ್ಳೋಣ. ಬೂಝಿಯ ಮೋಹಿ ಉ ಪಾವು ಅಬಸೋ ಸಬು ಮೋರ್ ಅಭಾಗು ಸುನಿ ಸನೇಹಮಯ ಬಚನ ಗುರು ಉರ್ ಉಮಗ ಅನುರಾಗ್ तात बात फुरी राम कृपाही राम बिमुख सिद्धि सपनेहु नाही सकुचवु तात कहत एक बाता अरध तजहि बुध सरबस जाता तुम्ह कानन गवनहु दोमु भाई फेरियहि लखन सीय रघुराई सुनी सुबचन हर्षे दोमु भ्राता भे प्रमोद परिपूरन गाता मन प्रसन्न तन तेजु बिराजा जनुजीय रावु रामु भये राजा बहुत लाभ लोगन लघु हानि सम दुख सुख सब रोवहि रानी कहहि भरत मुनि कहाँ सो कीन्हे फलु जग जीवन अभिमत दीन्हे कानन करवु जन्म ಭರಿ ಬಾಸು ಏಹಿ ತೇ ಅಧಿಕ ನ ಮೋರು ಸುಪಾಸು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗುರುಗಳು ಹೇಳಿದ ಮೇಲೆ ಭರತ ಹೇಳ್ತಾನೆ, ನೀವು ಹೇಳಿದ ಮೇಲೆ ಆಯಿತು, ನಿಮ್ಮ ನಿರ್ಣಯವನ್ನು ಮೀರುವಂಥ ಶಕ್ತಿ ಯಾರಿಗೆ ತಾನೇ ಇದೆ? ಇಷ್ಟಾದರೂ ಕೂಡ ನೀವು ನಮ್ಮಲ್ಲಿ ಅಭಿಪ್ರಾಯವನ್ನು ಕೇಳೋದು ಇವೆಲ್ಲ ನನ್ನ ದೌರ್ಭಾಗ್ಯನೇ ಸರಿ. ಯಾಕಂದರೆ ನನಗೆ ಒಳ್ಳೆ ಭಾಗ್ಯ ಇದ್ದಿದ್ದೇ ಆಗಿದ್ರೆ ನೀವು ಈ ರೀತಿ ನನ್ನ ಹತ್ರ ಕೇಳ್ತಾ ಇದ್ರ ನಿರ್ಣಯ ಏನು ತೊಗೋಬೇಕು ಅಂತ, ನೀವೇ ಏನಾದರೂ ಒಂದು ಡಿಸಿಷನ್ ತೊಗೊಂಡು ಹೇಳ್ತಾ ಇದ್ರಿ. ಆದರೆ ಈಗ ಕೇಳ್ತಾ ಇದ್ದೀರಾ ಅಂತಂದರೆ ಅದು ನನ್ನ ದೌರ್ಭಾಗ್ಯ. ಭರತನ ಈ ರೀತಿಯ ಪ್ರೇಮಮಯ ಮಾತುಗಳನ್ನು ಕೇಳಿ ವಸಿಷ್ಠರ ಹೃದಯದಲ್ಲಿ ಪ್ರೀತಿ ಹುಕ್ಕಿ ಹರಿಯತ್ತೆ. ಎಷ್ಟು ಗೌರವ ಕೊಡ್ತಾ ಇದ್ದಾನೆ ಒಬ್ಬ ಗುರುಗಳಿಗೆ ಅಂತಂದ್ಬಿಟ್ಟು. ಆಗ ಗುರುಗಳು ಹೇಳ್ತಾರೆ, ಮಗು ನೀನು ಹೇಳೋದು ನಿಜಾನೇ, ಆದರೆ ಅದಕ್ಕೆ ಶ್ರೀರಾಮಚಂದ್ರನ ಕೃಪೆ ಇದೆಯಲ್ಲ ಅದೇ ಕಾರಣ. ರಾಮನಿಂದ ವಿಮುಖನಾದವನಿಗಂತೂ ಸ್ವಪ್ನದಲ್ಲೂ ಕೂಡ ಸಿದ್ಧಿ ಅನ್ನೋದು ಸಿಗೋದಿಲ್ಲ. ಅಂದರೆ ರಾಮನ ಕಡೆ ನಮ್ಮ ಮುಖ ಇರಬೇಕು. ಅಂದರೆ ಏನು? ನಾವು ರಾಮನನ್ನು ನೆನೆಸ್ಕೊಳ್ಬೇಕು, ಅವನ ಜಪ ಮಾಡಬೇಕು, ಆಮೇಲೆ ಅವನ ವಿಚಾರಗಳನ್ನು ಕೇಳಬೇಕು, ಅವನಲ್ಲಿ ನಮಗೆ ಆಸಕ್ತಿ ಇರಬೇಕು, ಅವನಲ್ಲಿ ಪ್ರೀತಿ ಇರಬೇಕು. ಅದೇ ನಾವು ರಾಮನಿಂದ ವಿಮುಖರೇನಾದರೂ ಆದರೆ ಸ್ವಪ್ನದಲ್ಲೂ ಕೂಡ ಸಿದ್ಧಿ ಅನ್ನೋದು ನಮಗೆ ಸಿಗೋದಿಲ್ಲ. ಮಗು, ನನಗೊಂದು ಉಪಾಯ ತೋಚ್ತಾ ಇದೆ, ಅದನ್ನು ಹೇಳೋದಕ್ಕೆ ನನಗೆ ಸಂಕೋಚ ಆಗುತ್ತೆ. ಸರ್ವನಾಶ ಆಗ್ತಾ ಇರಬೇಕಾದ್ರೆ ಬುದ್ಧಿವಂತರು ಅರ್ಧವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಅಂದರೆ ಕಂಪ್ಲೀಟಾಗಿ ಎಲ್ಲನೂ ಹೊರಟೋಗುತ್ತೆ ಅನ್ನೋ ಸಮಯದಲ್ಲಿ ಅರ್ಧ ಇಟ್ಕೊಳ್ಳೋದಕ್ಕೆ ಏನಾದರೂ ಒಂದು ಉಪಾಯ ಸಿಕ್ಕಿದಾಗ, ಕಂಪ್ಲೀಟ್ ಎಲ್ಲ ಬೇಕು ಅನ್ನೋ ಬದಲು ಅರ್ಧನಾದರೂ ಉಳಿಲಿ ನಮಗೆ ಅಂತ ಯೋಚನೆ ಮಾಡ್ತಾರಲ್ಲ, ಅಂದರೆ ಅರ್ಧವನ್ನು ತ್ಯಾಗ ಮಾಡೋದಕ್ಕೆ ಆ ಸಮಯದಲ್ಲಿ ಸಿದ್ಧರಾಗ್ತಾರೆ ಯಾರೋ ಬುದ್ಧಿವಂತರು. ಇಲ್ಲ ನಮಗೆಲ್ಲನೂ ಬೇಕೇ ಬೇಕು ಅಂತಂದರೆ ಅದು ಸಿಗಲ್ಲ. ಅಂಥ ಒಂದು ಸಂದರ್ಭ ಇರುತ್ತೆ ನಮಗೆ. ಅಟ್ಲೀಸ್ಟ್ ನಮ್ಗೆ ಅರ್ಧ ಸಿಗುತ್ತೆ ಅಂದಾಗ ಅರ್ಧ ಬಿಡೋದಕ್ಕೆ ನಾವು ರೆಡಿಯಾಗಿರಬೇಕು. ಆ ಕೆಲಸವನ್ನು ಬುದ್ಧಿವಂತರು ಮಾಡ್ತಾರೆ. ಅದಕ್ಕೋಸ್ಕರನೇ ನೀವಿಬ್ಬರು ವನವಾಸಕ್ಕೆ ಹೋಗೋದು, ಸೀತಾರಾಮ ಲಕ್ಷ್ಮಣರು ಮರಳಿ ಅಯೋಧ್ಯೆಗೆ ಹೋಗೋದು, ಇದು ನನಗೆ ತೋಚ್ತಾ ಇರುವಂಥದ್ದು ಅಂತ ಹೇಳ್ತಾರೆ. ಅಂದರೆ ಏನು? ಭರತ ಮತ್ತು ಶತ್ರುಘ್ನ ಕಾಡಿಗೆ ಹೋಗಬೇಕು, ರಾಮ ಮತ್ತು ಲಕ್ಷ್ಮಣ ಸೀತಾ ಇವರು ಅಯೋಧ್ಯೆಗೆ ಬರಬೇಕು. ಅಂದರೆ ಏನು? ಅವರು ಬರೋದಕ್ಕೋಸ್ಕರ ನೀನು ಅದನ್ನು ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ನನಗೆ ತೋಚ್ತಾ ಇರೋದು ಅಂತ ಹೇಳಿದಾಗ ಗುರುಗಳ ಈ ಪ್ರಿಯವಾದ ವಾಣಿಯನ್ನು ಕೇಳಿ ಭರತ ಶತ್ರುಘ್ನರು ಇಬ್ಬರು ಕೂಡ ಸಂತೋಷ ಪಡ್ತಾರೆ. ಆಗ ಅವರ ದೇಹ ಪರಮಾನಂದ ಭರಿತವಾಗುತ್ತೆ. ಈ ರೀತಿಯ ಒಂದು ಅಣ್ಣ ತಮ್ಮಂದರ ಪ್ರೀತಿ ಇದೆಯಲ್ಲ, ಇದು ನಮ್ಮಲ್ಲಿ ಬರುತ್ತಾ ನೋಡಿ. ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತಾರೆ ಅಂತಂದ್ಬಿಟ್ಟು. ಈಗ ನಾವು ಈ ರೀತಿ ಏನಾದರೂ ಮಾಡ್ತೀವಾ? ಅಣ್ಣ ಅರಮನೆಗೆ ಹೋಗ್ತಾನೆ, ನಾನು ಕಾಡಿಗೆ ಹೋಗ್ಬೇಕು ಅಣ್ಣನ ಬದಲಾಗಿ ಅಂತ ಅಂದಾಗ ನಾನು ಯಾಕೆ ಹೋಗಬೇಕು? ಅವನಿಗೆ ಬಂದಿರೋ ಪ್ರಾಬ್ಲಮ್ ಅದು ಅವನೇ ಫೇಸ್ ಮಾಡ್ಕೊಳ್ಳಿ, ಹಿಂಗೆ ನಾವು ಮಾತಾಡ್ತೀವಲ್ವಾ. ಆದರೆ ಆಗಿನ ಅಣ್ಣ ತಮ್ಮಂದರ ಒಂದು ಪ್ರೀತಿ ವಾತ್ಸಲ್ಯ ರಾಮಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ಎಷ್ಟು ಅನ್ಯೋನ್ಯತೆ ಇತ್ತು ಅನ್ನೋದು ಇಲ್ಲಿ ತೋರಿಸುತ್ತೆ. ಒಬ್ರಿಗೊಬ್ರು ಬಿಟ್ಕೊಡೋದಕ್ಕೆ ರೆಡಿಯಾಗಿರ್ತಾರೆ. ನಾನು ಯಾಕೆ ಹೋಗಬೇಕು ಅಂತೆಲ್ಲ ವಾದ ಮಾಡ್ತೀವಿ ನಾವಾದರೆ, ಅವರ ಮನಸ್ಸು ತುಂಬಾ ಪ್ರಸನ್ನವಾಗುತ್ತೆ, ಮೈಯಲ್ಲಿ ತೇಜಸ್ಸು ಕೂಡ ಮೂಡುತ್ತೆ. ಅವರಿಗೆ ಯೋಚನೆನೇ ಬಂದಿರಲಿಲ್ಲ.
ಮೊದಲೇ ಈ ಯೋಚನೆ ಯಾಕೆ ಬರಲಿಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಅನಿಸುತ್ತೆ. ಇದನ್ನು ಕೇಳಿ ದಶರಥ ಬದುಕಿ ವಾಪಸ್ ಬಂದರೆ ಎಷ್ಟು ಆನಂದ ಆಗ್ತಿತ್ತೋ ಆ ರೀತಿ ಆಗ್ತಾ ಇದೆ. ಮತ್ತು ಶ್ರೀರಾಮ ರಾಜನಾದ ಹಾಗೆ ಅವರು ಸಂತೋಷ ಪಡ್ತಾರೆ. ಆ ಮಾತನ್ನು ಕೇಳಿದ ತಕ್ಷಣವೇ ಅವ್ರಿಗೆ ಅಷ್ಟು ಸಂತೋಷ ಆಗ್ತಾ ಇದೆ. ಇವರಿಗಂತೂ ಇದರಲ್ಲಿ ನಷ್ಟಕ್ಕಿಂತ ಲಾಭನೇ ಹೆಚ್ಚು ಅನ್ನಿಸ್ತಾ ಇದೆ. ಏನು ನಾವಿಬ್ಬರು ಕಾಡಿಗೆ ಹೋಗ್ತೀವಿ ಅಷ್ಟೇ ತಾನೇ, ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಲಾಭನೇ ಇದೆ ಅದರಲ್ಲಿ ಅಂತಂದ್ಬಿಟ್ಟು. ಆದರೆ ರಾಣಿಯರಿಗೆ ಮಾತ್ರ ಇದರಲ್ಲಿ ಸುಖ ದುಃಖಗಳು ಸಮಾನವಾಗಿದ್ವು. ಏನು ಅದು ಅಂತಂದರೆ, ಈಗ ತಾಯಿ ಅಂತಂದಮೇಲೆ ಯಾರಾದರೂ ಆಗಿರಲಿ ತಮ್ಮ ಮಕ್ಕಳು ಕಾಡಿಗೆ ಹೋಗ್ತಾರೆ ಅಂತಂದರೆ ದುಃಖ ಆಗೇ ಆಗುತ್ತಲ್ವ. ಅದರಲ್ಲೂ ಕೂಡ ರಾಣಿಯರು ಎಲ್ಲ ಮಕ್ಕಳನ್ನು ಕೂಡ ಸಮಾನವಾಗಿ ಕಾಣ್ತಾ ಇದ್ರು. ಸೊ ಈಗ ರಾಮ ಲಕ್ಷ್ಮಣ ವಾಪಸ್ ಅಯೋಧ್ಯೆಗೆ ಬರ್ತಾರೆ ಅನ್ನೋದು ಒಂದು ಸುಖದ ಸಂಗತಿ, ಆದರೆ ಭರತ ಶತ್ರುಘ್ನರು ಕಾಡಿಗೆ ಹೋಗ್ತಾರಲ್ಲ ಅನ್ನೋದು ದುಃಖದ ಸಂಗತಿ ಆಗ್ತಾ ಇದೆ. ಅಂದರೆ ರಾಮ ಲಕ್ಷ್ಮಣ ಕಾಡಲ್ಲಿದ್ದರು, ಭರತ ಶತ್ರುಘ್ನರು ಕಾಡಲ್ಲಿದ್ದರು, ಪುತ್ರ ವಿಯೋಗ ಅಂತೂ ಇದ್ದೇ ಇರುತ್ತಲ್ವಾ. ಅದಕ್ಕೋಸ್ಕರ ತಾಯಂದಿರಿಗೆ ದುಃಖ ಅನ್ನೋದು ಇದ್ದೇ ಇದೆ. ಅದಕ್ಕೋಸ್ಕರ ಅವರು ಅಳೋದಕ್ಕೆ ಶುರು ಮಾಡ್ತಾರೆ. ಭರತ ಹೇಳ್ತಾನೆ, ಮುನೀಶ್ವರರು ಹೇಳಿದ ಹಾಗೆ ಮಾಡಿದ್ರೆ ಜಗತ್ತಿನ ಜೀವಿಗಳಿಗೆ ಅವರು ಬಯಸಿದ ಫಲವನ್ನು ಕೊಟ್ಟು ಹಾಗಾಗುತ್ತೆ. ಅಂದರೆ ಏನು, ರಾಮ ಅರಮನೆಯಲ್ಲಿ ಬಂದು ಅವನು ರಾಜ್ಯವನ್ನು ಆಳಬೇಕು ಅನ್ನೋದು ಎಲ್ಲರಿಗೂ ಇಷ್ಟ ಅಲ್ವಾ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ನಾವು ಬಯಸಿದ್ದು ಸಿಕ್ತಪ್ಪ ಅನ್ನುವಷ್ಟು ಸಂತೋಷ ಆಗುತ್ತೆ. 14 ವರ್ಷ ಏನು ನಾನು ಜೀವನವಿಡೀ ವನವಾಸ ಮಾಡ್ತೀನಿ, ನನಗಿದಕ್ಕಿಂತ ಮಿಗಿಲಾದಂತಹ ಸುಖ ಬೇರೊಂದಿಲ್ಲ ಅಂತ ಹೇಳ್ತಾನೆ. ಒಟ್ಟಿನಲ್ಲೇನು, ರಾಮ ಅಯೋಧ್ಯೆಗೆ ಬಂದು ಅಲ್ಲಿ ರಾಜ್ಯಾಭಿಷೇಕವನ್ನು ಮಾಡಿಕೊಂಡು ಆ ರಾಜ್ಯವನ್ನು ಆಳಬೇಕು, ನಾನು ಬೇಕಾದರೆ ಜೀವನವಿಡೀ ನಾನು ಕಾಡಲ್ಲಿರೋದಕ್ಕೆ ತಯಾರಾಗಿದ್ದೀನಿ ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.